ವಿಜಯಪುರ ಜಿಲ್ಲೆಯ ಇಂಡಿ ತಾಲ್ಲೂಕಿನ ತಡವಲಗ ಗ್ರಾಮದಲ್ಲಿ ಸರ್ವಧರ್ಮ ಸಾಮೂಹಿಕ ವಿವಾಹ. ಇಂಡಿ ತಾಲ್ಲೂಕಿನ ಸುಕ್ಷೇತ್ರ ಶ್ರೀ ಮರುಳಸಿದ್ದೇಶ್ವರ ಜೋಡಗುಡಿ ಕಾರ್ತಿಕ ಮಾಸದ ಜಾತ್ರೆಯ ಅಂಗವಾಗಿ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನ, ಯಾತ್ರಾ ನಿವಾಸ ಹಾಗೂ ಮಂಗಲ ಕಾರ್ಯಾಲಯದ ಭೂಮಿ ಪೂಜೆ, ಶ್ರೀ ಮರುಳಸಿದ್ದೇಶ್ವರ ರಥ ನಿರ್ಮಾಣ ಹಾಗೂ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇಂದು ಇಂಡಿ ತಾಲ್ಲೂಕಿನ ತಡವಲಗ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ 1008 ಜಗದ್ಗುರು ಸಿದ್ಧಲಿಂಗ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರು ಶ್ರೀಮದ್ ಉಜ್ಜಯಿನಿ ಮಹಾಸಂಸ್ಥಾನ ಪೀಠ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿತು. ನಂತರ ಭಕ್ತ ಸಮೂಹವನ್ನು ಆಶೀರ್ವಾದಿಸಿ ಮಾತನಾಡಿದ ಅವರು, ಭಾರತ ಭವ್ಯವಾದ ಸಂಸ್ಕೃತಿಯನ್ನು ಹೊಂದಿರುವ ರಾಷ್ಟ್ರವಾಗಿದೆ. ಭಾರತದ ಪ್ರತಿ ಹಳ್ಳಿಗಳಲ್ಲಿ ದೇವಾಲಯಗಳಿವೆ, ಆದರೆ ದೇವಾಲಯಗಳು ಇಲ್ಲದ ಹಳ್ಳಿ ಭಾರತದಲ್ಲಿ ಇಲ್ಲಿ ಅಂದರೂ ತಪ್ಪಾಗಲಾರದು. ವಿದೇಶದಲ್ಲಿ ದೇಹವನ್ನು ಪೂಜೆ ಮಾಡುತ್ತಾರೆ, ಆದರೆ ಭಾರತದಲ್ಲಿ ದೇವರನ್ನು ಪೂಜಿಸುವ ಪುಣ್ಯ ಜನರು ಇದ್ದಾರೆ. ಈ ಸಂದರ್ಭದಲ್ಲಿ ಉಜ್ಜಯಿನಿಯ ಮಹಾ ಸನ್ನಿಧಿಯವರ ದಿವ್ಯ ಸಾನ್ನಿಧ್ಯದಲ್ಲಿ 12 ಜೋಡಿ ನವ ವಧು ವರರು ತಮ್ಮ ನವ ಜೀವನಕ್ಕೆ ಕಾಲಿಟ್ಟರು. ಅವರನ್ನು ಆಶೀರ್ವದಿಸಿ ಅವರು ತಮ್ಮ ನವ ಜೀವನ ಸುಖಕರವಾಗಿರಲಿ, ಅವರಿಗೆ ಆ ಮರುಳಸಿದ್ದೇಶ್ವರ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದರು. ಈ ಉಪಸ್ಥಿತರಿದ್ದರು ಇಂಡಿ ಶಾಸಕರಾದ ಶ್ರೀ ಯಶವಂತರಾಯಗೌಡ ಪಾಟೀಲ ಅವರು ಮಾತನಾಡಿ, ಸಾಮೂಹಿಕ ವಿವಾಹಗಳಿಂದ ಆರ್ಥಿಕ ಹೊರೆ ತಗ್ಗಿ ಪ್ರಗತಿಗೆ ಪೂರಕವಾಗುತ್ತದೆ. ಮದುವೆ ಪ್ರತಿಯೊಬ್ಬರ ಜೀವನದ ಮಹತ್ತರ ಘಟ್ಟ. ಇದಕ್ಕಾಗಿ ಅನಗತ್ಯ ಹಣ ವ್ಯರ್ಥ ಮಾಡುವ ಅಗತ್ಯವಿಲ್ಲ. ಸಾಮೂಹಿಕ ವಿವಾಹದಲ್ಲಿ ಸಂಸಾರ ಜೀವನಕ್ಕೆ ಪಾದಾರ್ಪಣೆ ಆದರ್ಶ. ಇದು ಕುಟುಂಬಕ್ಕೆ ಮಾತ್ರವಲ್ಲದೆ ದೇಶದ ಅಭಿವೃದ್ಧಿಗೂ ಸಹಕಾರಿಯಾಗುತ್ತದೆ. ಮಿತ ಸಂತಾನ, ಮಕ್ಕಳ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ನೀಡಿ ಎಂದು ಹೇಳಿದರು. ಈ ತಡವಲಗ ಶ್ರೀ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರು, ಶ್ರೀ ಸೋಮನಾಥ ಶಿವಾಚಾರ್ಯರು, ಸಿಂಧನಕೇರಿ ರಾಚೋಟೇಶ್ವರ ಶಿವಾಚಾರ್ಯರು, ಸಾಸನೂರ ಮಹಾಂತಲಿಂಗ ಶಿವಾಚಾರ್ಯರು, ದೇವರಹಿಪ್ಪರಗಿ ವೀರಗಂಗಾಧರ ಶಿವಾಚಾರ್ಯರು, ಅಹಿರಸಂಗ ಮಲ್ಲಿಕಾರ್ಜುನ ಶಿವಾಚಾರ್ಯರು, ಶಿವಾನಂದಯ್ಯ ಶಾಸ್ತ್ರಿಗಳು, ಬಿಜೆಪಿ ಮುಖಂಡರಾದ ಕಾಸುಗೌಡ ಬಿರಾದಾರ ಹಾಗೂ ತಮ್ಮಣ್ಣ ಪೂಜಾರಿ ಸೇರಿದಂತೆ ಅನೇಕರು ಮಾತನಾಡಿದರು. ಈ ಸಂದರ್ಭದಲ್ಲಿ ಅಪ್ಪು ಕಲ್ಲೂರ, ಶಿವಯ್ಯ ಮಠಪತಿ, ಇಂಡಿ ತಾಲೂಕು ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಗೀತಾ ಎಸ್ ಗುತ್ತರಗಿಮಠ ಹಾಗೂ ಸಿಎಂ ಕಾಳೆ, ಬಾಬು ಸಾಹುಕಾರ ಮೇತ್ರಿ, ಬಸವರಾಜ ಇಂಡಿ, ಚಂದ್ರಶೇಖರ ರೂಗಿ, ಡಾ ರಮೇಶ ಪೂಜಾರಿ, ಮಳಸಿದ್ದಪ್ಪ ಬ್ಯಾಳಿ, ಶಾಂತಯ್ಯ ಹಿರೇಮಠ, ರಾಮಲಿಂಗೇಶ್ವರ ಸ್ವಾಮಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಾತ್ರೆಗೆ ಬಂದ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಹಾಗೂ ಜಾತ್ರೆ ಶಾಂತಿಯು ನಡೆಯಲು ಹೋರ್ತಿ ಪೊಲೀಸ್ ಠಾಣೆ ಪಿಎಸ್ಐ ದೀಪಾ ಗೋಡೆಕಾರ ಇವರ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ ಕೈಗೊಳ್ಳಲಾಯಿತು. ಇದು ಇಂಡಿಯಿಂದ ಎಂಎ ನದಾಫರ್ ಅವರ ವರದಿ. ಅಮಾವಾಸ್ಯೆ ಹಬ್ಬ ಹರಿದಿನಗಳಿವೆಲ್ಲವುಗಳನ್ನು ಲೆಕ್ಕ ಹಾಕಿದ್ರೆ ನಮ್ಮ ಭಾರತ ದೇಶದ ಜನರಿಗೆ 3 ಕೋಟಿ ದೇವರು ಇನ್ನೂ ಕಡಿಮೆನೆ. ಇನ್ನೂ ದೇವರು ಬೇಕು ಅವರಿಗೆ. ಅಷ್ಟೆಲ್ಲ ಭಕ್ತಿ ಶ್ರದ್ಧೆಗಳು ಇರ್ತಕ್ಕಂಥದ್ದನ್ನ ನಮ್ಮ ದೇಶದ ಸಂಸ್ಕೃತಿಯೊಳಗ ನಮ್ಮ ಜನರ ನಿತ್ಯ ಜೀವನದ ಅವರ ಬದುಕಿನೊಳಗೆ ಇರತಕ್ಕಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿ ಉತ್ತಮ ಮಾತುಗಳನ್ನಾಡಿ ನಿರ್ಗಮಿಸಿರುವ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ಅವರು, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಆರ್.ಎಂ. ಪೂಜಾರಿ ಅವರನ್ನು ಮೊದಲುಗೊಂಡು ಉಳಿದೆಲ್ಲ ಗಣ್ಯಮಾನ್ಯ ಸಜ್ಜನ ಬಂಧುಗಳೇ, ದಾನಿಗಳೇ, ಮಠಸ್ಥರೇ, ಮಾಹೇಶ್ವರ ಬಳಗವೇ, ಪ್ರಾಸ್ತಾವಿಕ ಮಾತುಗಳನ್ನಾಡಿರುವ ನಿಮ್ಮೂರಿನವರೇ ಆಗಿ ನಾಡಿನ ಉದ್ದಗಲಕ್ಕೂ ಕೂಡ ಉತ್ತಮ ಪ್ರವಚನಕಾರರೆನಿಸಿಕೊಂಡು ಮತ್ತೆ ನಿಮ್ಮೂರಿನೊಳಗೆ ಅಬ್ಬೆ ತುಮಕೂರಿನ ವಿಶ್ವಾರಾಧ್ಯರ 21 ದಿನಗಳ ಪುರಾಣ ಪ್ರವಚನವನ್ನು ನಡೆಸಿಕೊಟ್ಟಿರುವ ಪ್ರವಚನ ಪಂಡಿತ ವೇದಮೂರ್ತಿ ಶಿವಾನಂದ ಶಾಸ್ತ್ರಿಗಳವರ, ಸಂಗೀತ ಕಲಾ ಬಳಗವೇ, ನಿರೂಪಕರೇ, ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಊರಿನ ಹಿರಿಯರೇ, ಮರುಳಸಿದ್ದನ ಭಕ್ತರಾಗಿ ಆಗಮಿಸಿರತಕ್ಕಂಥ ಅಪಾರ ಸಂಖ್ಯೆಯ ಎಲ್ಲ
ಬಾಂಧವರೇ, ತಾಯಿಂದಿರೇ, ಮಾಧ್ಯಮ ಪ್ರತಿನಿಧಿಗಳವರೇ, ಮುದ್ದು ಮಕ್ಕಳು, ಸಮ್ಮಿಳಿತರಾದ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು, ಉಜ್ಜಯಿನಿ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳು ಸಿದ್ಧರು, ಜಗನ್ಮಾತೆ ಗೌರಿದೇವಿ ಅನಂತ ಸನ್ಮಂಗಲಗಳನ್ನು ಅನುಗ್ರಹಿಸಲಿ ಅನ್ನುವಂಥ ಶುಭ ಹಾರೈಕೆಗಳನ್ನು ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡತಕ್ಕಂಥವರಾಗಿದ್ದೇವೆ. ಈ ನಾಡು ಸಮೃದ್ಧವಾಗಲಿ, ಸುಭಿಕ್ಷವಾಗಲಿ, ಒಳ್ಳೆಯ ಮಳೆಯಾಗಲಿ, ಒಳ್ಳೆಯ ಬೆಳೆಯಾಗಲಿ, ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ, ಎಲ್ಲರ ವ್ಯವಹಾರ, ವ್ಯಾಪಾರ, ಉದ್ಯೋಗಗಳು ಅಭಿವೃದ್ಧಿಯಾಗಲಿ, ವಧೂವರರ ಕಲ್ಯಾಣವಾಗಲಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಸಂತಾನಾಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ, ವಿದ್ಯಾ ವಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ, ಗ್ರಾಮದ, ಪಟ್ಟಣದ, ರಾಜ್ಯದ, ದೇಶದ ಎಲ್ಲ ಜನರು ನಾವಿಂಥ ಜಾತಿಯವರು, ಜನಾಂಗದವರು, ಧರ್ಮದವರು ಅನ್ನೋದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಭಾರತೀಯರು ಅನ್ನುವಂಥ ಸಮನ್ವಯ ಭಾವ ಎಲ್ಲರಲ್ಲೂ ಒಡಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ. ಭಾರತ ದೇಶ ಅಂದ್ರೆ ಮಂದಿರಗಳ ದೇಶ ಇದೆ. ಗುಡಿ ಮಠ ಮಂದಿರಗಳ ದೇಶ. ಹಾಗಾಗಿ ಭಾರತವನ್ನ ಧರ್ಮಭೂಮಿ, ದೇವಭೂಮಿ, ಆಧ್ಯಾತ್ಮ ಭೂಮಿ, ತಪೋಭೂಮಿ ಇದೆಲ್ಲದರ ಜೊತೆಗೆ ಮೋಕ್ಷ ಭೂಮಿ ಅನ್ನುವಂಥದ್ದನ್ನು ಕೂಡ ಕರೆದುಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡುತ್ತೇವೆ. ಈ ದೇಶದಲ್ಲಿರೋಷ್ಟು ಗುಡಿ ಗುಂಡಾರಗಳನ್ನ, ಮಠ ಮಂದಿರಗಳನ್ನ ಪ್ರಪಂಚದ ಯಾವ ದೇಶದಲ್ಲೂ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಸಣ್ಣ ಹಳ್ಳಿಗೆ ಹೋದ್ರೂ ಕೂಡ ಒಂದಲ್ಲ 10 ದೇವಸ್ಥಾನಗಳಿರುವಂಥದ್ದನ್ನು ನಾವು ನೋಡ್ತೀವಿ. ಅದಕ್ಕೆ ನಮಗನಿಸ್ತದ ಭಾರತ ದೇಶದೊಳಗೆ ಅಂತ ಒಂದು ಹಳ್ಳಿ ಇಲ್ಲ, ಆ ಹಳ್ಳಿಯೊಳಗೆ ಯಾವುದೇ ದೇವಸ್ಥಾನ ಇಲ್ಲ ಅನ್ನುವಂಥದ್ದು. ಅಷ್ಟರ ಮಟ್ಟಿಗೆ ದೇವರು, ಆಧ್ಯಾತ್ಮ, ಗುರು ಅನ್ನುವಂಥದ್ದಕ್ಕೆ ಬಹಳ ಭಕ್ತಿ ಶ್ರದ್ಧೆಗಳನ್ನ ಇಟ್ಟುಕೊಂಡು ಬದುಕಿ ಬಾಳತಕ್ಕಂಥ ಜನ ಎಲ್ಲಿದ್ದಾರೆ ಅಂದ್ರೆ ಅದು ಭಾರತ ದೇಶದೊಳಗಿದ್ದಾರೆ ಅನ್ನುವಂಥದ್ದು. ಇದೆಲ್ಲವನ್ನು ನೋಡಿ ಸ್ವಾಮಿ ವಿವೇಕಾನಂದರು ಭಾರತದ ಜನರ ಬಗ್ಗೆ ಬಹಳ ಒಂದು ಉತ್ತಮವಾದ ಮಾತನ್ನ ತಮ್ಮ ಲೇಖನದೊಳಗೆ ಬರೆದುಕೊಂಡು ಬಂದಿದ್ದಾರೆ. ಅವ್ರು ಹೇಳ್ತಾರೆ, ಪಾಶ್ಚಾತ್ಯ ದೇಶಗಳಲ್ಲಿರ್ತಕ್ಕಂಥ ಜನ ತಮ್ಮ ದೇಹವನ್ನು ಪ್ರೀತಿ ಮಾಡ್ತಾರೆ, ಆದ್ರೆ ಇಡೀ ಜಗತ್ತಿನೊಳಗೆ ಒಂದು ದೇಶದ ಜನ ಇದಕ್ಕೆ ಅಪವಾದ. ಆ ದೇಶದ ಜನ ತಮ್ಮ ದೇಹವನ್ನು ಪ್ರೀತಿ ಮಾಡೋದಿಲ್ಲ, ಬದಲಿಗೆ ದೇವರನ್ನ ಪ್ರೀತಿ ಮಾಡ್ತಾರಂತೆ. ಆ ದೇಶದ ಜನ ಯಾರಂದ್ರೆ ಅದು ಭಾರತ ದೇಶದ ಜನ ಅನ್ನುವಂಥದ್ದು. ದೇವರಿಗಾಗಿ ಏನೆಲ್ಲ ಮಾಡ್ತಾರೆ ನೀವು? ಶಟಸ್ಥಲ ಬ್ರಹ್ಮಿ ಅಭಿನವ ರಾಜೋಟೇಶ್ವರ ಶಿವಾಚಾರ್ಯ ಶ್ರೀಗಳವರೇ, ಉಪಸ್ಥಿತ ಎಲ್ಲ ಮಠಾಧೀಶರ ಪರವಾಗಿ ಧರ್ಮ ಸಂದೇಶವನ್ನು ನೀಡಿದ ದೇವರ ಹಿಪ್ಪರಗಿ ಸದಯ್ಯನ ಮಠದ ಕನ್ನೂರು ಹಿರೇಮಠದ ಶ್ರೀಗಳವರ, ಶಿವಯೋಗಿ ಸ್ವರೂಪರಾಗಿ ಉಪಸ್ಥಿತರಿರುವ ಸಿದ್ದನಕೆರೆಯ ಅಹಿರ ಸಂಘದ ಸಾಸನೂರು ತುಂಬಿಗೆಯ ಶ್ರೀಗಳವರ,